ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸು ಗುರುವೇ ಅಂತರಾತ್ಮ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವರು ಮುಚ್ಚಿರುವೆ ಗುರುವೇ ಅಂತರಾತ್ಮ. ಹಾಕಲ್ಲ ಸರ್. ಓಪನ್ ಆಗಿರ್ತಾರೆ ಲಿಂಕ್. स्वागत गीते ಆತ್ಮೀಯ ಸಹೃದಯಿ ಬಂಧುಗಳೇ, ಅತಿಥಿಗಳೆಲ್ಲ ಆಗಮಿಸಿದ್ದಾರೆ. ಸಾಹಿತ್ಯ ಮತ್ತು ಸಂಗೀತ, ಅದರಲ್ಲೂ ಚಿತ್ರ ಜಗತ್ತಿನ ಸಾಹಿತ್ಯ ಮತ್ತು ಸಂಗೀತ ಒಡಗೂಡಿದಂತಹ ಈ ಒಂದು ಸುಂದರವಾದಂತಹ ಸರಳವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಶುಭ ಮುಂಜಾವಿನೊಂದಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಈಗಾಗಲೇ ಹಾಡಿದ ಭಾವಗೀತೆಗಳ ಮೂಲಕ ಒಂದು ಆತ್ಮೀಯ ವಾತಾವರಣ ಆವರಣ ಇಲ್ಲಿ ಕಲ್ಪಿತವಾಗಿದೆ ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ಸುಂದರವಾದ ಗೀತೆಯ ಮೂಲಕ ನಿಮ್ಮನ್ನೆಲ್ಲ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಚಂದ್ರಿಕಾ ಗುರುರಾಜ್ ಅವರು.
ಸಂತ ಸೇಳಿಗೆ
ವಸಂತ ಬಾಳಿಗೆ. ಈ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ನೆಚ್ಚಿನ ಕವಿ ಪ್ರೊಫೆಸರ್ ನಿಸಾರ್ ಅಹಮದ್ ರವರ ಈ ಗೀತೆಯನ್ನು ಹಾಡಿ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದಂಥ ಶ್ರೀಮತಿ ಚಂದ್ರಿಕಾ ಗುರುರಾಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ಕಲೆ, ಶಿಕ್ಷಣ, ಸಂಸ್ಕೃತಿ, ಆರೋಗ್ಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಸಂಶೋಧನೆ, ಚಿಂತನೆಗಳ ಮೂಲಕ ಶ್ರಮಿಸುತ್ತಿರುವ ಸಂಸ್ಥೆ ಶಾಂತಿ ಚಾರಿಟಬಲ್ ಟ್ರಸ್ಟ್. ಸಾಹಿತ್ಯಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ನಿರಂತರ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂಥ ಈ ಶಾಂತಿ ಚಾರಿಟಬಲ್ ಟ್ರಸ್ಟ್ ಇಂದು ಈ ಶುಭ ಸಂದರ್ಭದಲ್ಲಿ ಶ್ರೀ ಆನಾ ಪ್ರಹ್ಲಾದ್ ರಾವ್ ಹಾಗೂ ಶ್ರೀಮತಿ ಚಂದ್ರಿಕಾ ಗುರುರಾಜ್ ರವರ ಪುಸ್ತಕ ಬಿಡುಗಡೆ ಹಾಗೂ MP3 ಬಿಡುಗಡೆ ಸಮಾರಂಭವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ ಶಾಂತಿ ಚಾರಿಟಬಲ್ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿಯಾದಂಥ ಡಾಕ್ಟರ್ GH ಶ್ರೀಹರ್ಷರವರು. ವೇದಿಕೆಯ ಮೇಲಿರುವ ಗಣ್ಯರೇ, ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಸಭೆಗೆ ಆಗಮಿಸಿರುವ ಸಜ್ಜನರೇ, ಸ್ನೇಹಿತರೆ, ತಮ್ಮೆಲ್ಲರನ್ನು ಈ ಬೆಳಗಿನ ಸುಂದರ ಸಮಾರಂಭಕ್ಕೆ ಹೃದಯಪೂರ್ವಕವಾಗಿ ಆಹ್ವಾನಿಸಲು ನನಗೆ ತುಂಬ ಸಂತೋಷವಾಗುತ್ತಿದೆ. ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮವನ್ನು ಕೆಲವು ನಿಮಿಷಗಳ ತಡವಾಗಿ ಪ್ರಾರಂಭ ಮಾಡಬೇಕಾಯಿತು. ದಯವಿಟ್ಟು ಕ್ಷಮೆಯನ್ನು ಯಾಚಿಸ್ತೇನೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಶಾಂತಿ ಚಾರಿಟಬಲ್ ಟ್ರಸ್ಟ್ ಹಲವು ಆಶಯಗಳೊಂದಿಗೆ ಆರಂಭವಾಗಿರುವ ಒಂದು ಸಂಸ್ಥೆಯಾಗಿದೆ. ಭಾರತ ಗ್ರಾಮಾಧಾರಿತ ದೇಶ. ಗ್ರಾಮೀಣ ಸಮಸ್ಯೆಗಳು ಇಲ್ಲಿ ಇನ್ನೂ ಜ್ವಲಂತವಾಗಿವೆ. ಗ್ರಾಮೀಣ ಅಭಿವೃದ್ಧಿ ಸೇರಿದಂತೆ ಆರೋಗ್ಯ, ಶಿಕ್ಷಣ, ಪ್ರಕೃತಿ ಸಂರಕ್ಷಣೆ, ಕಲೆ, ಸಂಸ್ಕೃತಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ಹುರುಪಿನಿಂದ ಕೆಲಸ ಮಾಡುವ ಮಹತ್ತರವಾದ ಆಶಯಗಳೊಂದಿಗೆ ನಾವು ಶಾಂತಿ ಚಾರಿಟಬಲ್ ಟ್ರಸ್ಟನ್ನು ಪ್ರಾರಂಭಿಸಿದ್ದೇವೆ. ಶ್ರೀಮತಿ ಚಂದ್ರಿಕಾ ಗುರುರಾಜ್ ಹಾಡಿರುವ ನೆನಪುಗಳ ಅಂಗಡಿ MP3 ಬಿಡುಗಡೆ ಹಾಗೂ ಶ್ರೀ ಆನಾ ಪ್ರಹ್ಲಾದ್ ರಾವ್ ಬರೆದಿರುವ ಬೆಳ್ಳಿ ತೆರೆ ಬೆಳಗಿದವರು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರೊಂದಿಗೆ ನಾವು ಸಾಂಸ್ಕೃತಿಕವಾಗಿ ಗುರುತಿಸಿಕೊಳ್ಳಲು ಹೊರಟಿದ್ದ ಕ್ರಮದಲ್ಲಿ ನಮ್ಮೆಲ್ಲರ ಸುಕೃತವೆಂಬಂತೆ ಹಿರಿಯ ಲೇಖಕರಾದ ಶ್ರೀ G ವೆಂಕಟಸುಬ್ಬಯ್ಯನವರು ಪಾಲ್ಗೊಂಡಿದ್ದಾರೆ. ಇದು ನಮ್ಮೆಲ್ಲರ ಭಾಗ್ಯ. ಈ ಹಿರಿಯರನ್ನು ನಾನು ಈ ಸಭೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಈ ಸುಂದರ ಸಮಾರಂಭವನ್ನು ಉದ್ಘಾಟಿಸಲು ಆಗಮಿಸಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ K ಜಯರಾಜ್ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು ನಮ್ಮ ಸಂಸ್ಥೆಯ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಮನವಿ. ಶ್ರೀ ಆನಾ ಪ್ರಹ್ಲಾದ್ ರಾವ್ ಬರೆದಿರುವ ಬೆಳ್ಳಿ ತೆರೆ ಬೆಳಗಿದವರು ಪುಸ್ತಕ ಲೋಕಾರ್ಪಣೆ ಮಾಡಲು ಆಗಮಿಸಿರುವ ನಿತ್ಯೋತ್ಸವ ಕವಿ ನಾಡೋಜ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು ನಮ್ಮ ಸಂಸ್ಥೆಯ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಮನವಿ. ಶ್ರೀಮತಿ ಚಂದ್ರಿಕಾ ಗುರುರಾಜ್ ಹಾಡಿರುವ ನೆನಪುಗಳ ಅಂಗಳದಿ MP3 ಬಿಡುಗಡೆ ಮಾಡಲು ಆಗಮಿಸಿರುವ ವಾರ್ತಾ ಪ್ರವಾಸೋದ್ಯಮ ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ IM ವಿಠಲ್ ಮೂರ್ತಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು ನಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಮ್ರ ಮನವಿ. ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಾದ ಶ್ರೀ NC ಮುನಿಯಪ್ಪ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆಯೇ ಶ್ರೀಮತಿ ಚಂದ್ರಿಕಾ ಗುರುರಾಜ್ ಹಾಡಿರುವ ನೆನಪುಗಳ ಅಂಗಳದ MP3 CD ಪರಿಚಯ ಮಾಡಿಕೊಡಲು ಆಗಮಿಸಿರುವ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ಶ್ರೀ V ಮನೋಹರ್ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅವರು ಕೂಡ ನಮ್ಮ ಸಂಸ್ಥೆಯ ಈ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಮನವಿ.
ಶ್ರೀ ಆನಾ ಪ್ರಹ್ಲಾದರಾವ್ ಬರೆದಿರುವ ಬೆಳ್ಳಿ ತೆರೆ ಬೆಳಗಿದವರು ಪುಸ್ತಕ ಪರಿಚಯ ಮಾಡಿಕೊಡಲಿರುವ ಚಲನಚಿತ್ರ ಸಾಹಿತಿ ಶ್ರೀ ಕೆ ಕಲ್ಯಾಣ್ ಅವರು ಇನ್ನೇನು ಸ್ವಲ್ಪ ಸಮಯದಲ್ಲೇ ಆಗಮಿಸಲಿದ್ದಾರೆ. ಅವರಿಗೂ ನಾನು ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಕಳೆದ 8-10 ದಿನಗಳಿಂದ ಈ ಕಾರ್ಯಕ್ರಮಕ್ಕೆ ವ್ಯಾಪಕ ಪ್ರಚಾರ ನೀಡುವ ಮೂಲಕ ಈ ಸಮಾರಂಭ ಯಶಸ್ವಿಯಾಗಲು ಕಾರಣರಾಗಿರುವ ಮಾಧ್ಯಮ ಮಿತ್ರರನ್ನು ಹಾಗೂ ಹಿರಿಯರಾದ PG ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಶ್ರೀ YK ಮುದ್ದುಕೃಷ್ಣ ಅವರು ಬಂದಿದ್ದಾರೆ, KSL ಸ್ವಾಮಿ ಅವರು ಬಂದಿದ್ದಾರೆ, LR ನಂಜುಂಡೇಗೌಡರು ಹಾಗೂ ಹಿರಿಯ ನಿವೃತ್ತ ಅಧಿಕಾರಿ ಚಿರಂಜೀವಿ ಸಿಂಗ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೆಯೇ ಲಹರಿ ಸಂಸ್ಥೆಯ ಶ್ರೀ ವೇಲು ಅವರು ಬಂದಿದ್ದಾರೆ, ಸಿನಿಮಾ ಸಾಹಿತ್ಯ ಪ್ರಕಾಶನದ ರವಿಚಂದ್ರ ಅವರು ಬಂದಿದ್ದಾರೆ, ಹಾಗೂ ಹಿರಿಯ ಚಲನಚಿತ್ರ ನಟರಾದ ಶಿವರಾಮ್ ಅವರು ಕೂಡ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಈ ಸಂಸ್ಥೆ ಪರವಾಗಿ ನಾನು ಸ್ವಾಗತಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಸಹೃದಯರೇ, ಪ್ರತಿಭಾನ್ವಿತರು ಅನೇಕರು ಸಿಗಬಹುದು. ಆದರೆ ಅಂಥವರನ್ನು ಗುರುತಿಸಿ ವೇದಿಕೆಗೆ ಕರೆತಂದು ಅವಕಾಶ ಕೊಡುವಂಥವ್ರು ಸಿಗೋದು ವಿರಳ. ಅಂತಹ ಸಾಮಾಜಿಕ ಶ್ರೇಷ್ಠ ಕೆಲಸವನ್ನು ಶಾಂತಿ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇದೆ. ಅಭಿನಂದನೀಯರು ಅವರು. ನಿಮ್ಮ ಎದುರಿಗೆಯಲ್ಲಿ ಕಲಾತ್ಮಕವಾದ ಜಾನಪದ ಶೈಲಿಯ ದೀಪಸ್ತಂಭ ಹೊಂದಿದೆ. ನಮ್ಮ ಉಪನಿಷತ್ತು ಹೇಳ್ತದೆ ಅರಿವೇ ಬೆಳಕು ಅಂತ. ಆ ಬೆಳಕಿನ ಸಂಕೇತ ಜ್ಯೋತಿ. ಹಾಗೆ ರಾಷ್ಟ್ರಕವಿ GSS ಹೇಳುವ ಮಾತನ್ನು ಕೂಡ ನಾವು ನೆನಪಿಸ್ಕೊಳ್ಬೋದು. ಪರಸ್ಪರ ನಾವು ನೀವು ನಮ್ಮ ಮುಖ ನೋಡೋದಕ್ಕೆ ಹಣತೆ ಹಚ್ಚಬೇಕು ಅನ್ನುವ ಮಾತನ್ನು ಅವರು ಹೇಳ್ತಾರೆ. ಇದೆಲ್ಲದರ ನೆನಪಿನೊಂದಿಗೆ ಸಾಂಪ್ರದಾಯಿಕವಾಗಿ ಎಂದಿನಂತೆ ನಮ್ಮ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ನಾವು ಉದ್ಘಾಟನೆ ಮಾಡಿಕೊಳ್ಳೋದಕ್ಕೆ ಕೇಳ್ಕೊಳ್ತೇವೆ. ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಶ್ರೀ K ಜಯರಾಜ್ರವರನ್ನು ಅವರೊಂದಿಗೆ ಉಳಿದ ಎಲ್ಲ ಅತಿಥಿಗಳು ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಅರಿವಿನ ದೀಪ, ಕನ್ನಡದ ದೀಪ, ಸಾಹಿತ್ಯದ ದೀಪ, ಸಂಗೀತದ ದೀಪ. ಎಲ್ಲ ಗಣ್ಯರು ಕೈ ಜೋಡಿಸಿ ಹೊತ್ತಿಸಿದ ಈ ಕನ್ನಡದ ದೀಪ ನಿರಂತರ ಉರಿಯುತ್ತಿರಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಶ್ರೀಯುತ K ಜಯರಾಜ್ರವರು ಅವರ ಮನದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷರಾಗಿರುವ ಶ್ರೀ ಮುನಿಯಪ್ಪ ಅವರೇ, ಮಾನ್ಯ ಶ್ರೀ ನಿಸಾರ್ ಅಹಮದ್ ಅವರೇ, ಶ್ರೀ ವಿಠಲ್ ಮೂರ್ತಿ ಅವರೇ, ಶ್ರೀ ಮನೋಹರ್ ಅವರೇ, ಶ್ರೀ ಹರ್ಷ ಅವರೇ, ಚಂದ್ರಿಕಾ ಅವರೇ, ಮತ್ತು ಪ್ರೊಫೆಸರ್ ವೆಂಕಟ ಸುಬ್ಬಯ್ಯ ಅವರೇ, ಶ್ರೀ ಮುದ್ದು ಕೃಷ್ಣ ಅವರೇ ಹಾಗೂ ಚಿರಂಜೀವಿ ಸಿಂಗ್ ಸಾಹೇಬ್ರೆ,
ಎಲ್ಲರಿಗೂ ಎಲ್ಲ ನಮ್ಮ ಆಹ್ವಾನಿತರೆ, ಪ್ರಥಮವಾಗಿ ನಾನು ನಿಮ್ಮೆಲ್ಲರ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಶ್ರೀಮಾನ್ ಪ್ರಹ್ಲಾದ್ ರಾವ್ ಅವರಿಗೆ ಅಭಿನಂದನೆಗಳನ್ನು